ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಲಬದ್ಧತೆ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಲಬದ್ಧತೆ ಅಂದರೆ ಏನು ಅಂತ ನೋಡೋದಾದರೆ, ದೊಡ್ಡ ಕರುಳಿನಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ಇದು ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಆಗಿದೆ. ಈ ಮಲಬದ್ಧತೆಗೆ ಕಾರಣಗಳನ್ನು ನೋಡೋದಾದರೆ, ಕಡಿಮೆ ನೀರನ್ನು ಸೇವನೆ ಮಾಡುವಂಥದ್ದು, ಇನ್ನು ಗಟ್ಟಿ ಆಹಾರಗಳನ್ನು ಸೇವನೆ ಮಾಡೋದಿರ್ಬೋದು, ಅಂದರೆ ಜೀರ್ಣ ಆಗದೇ ಇರುವಂತಹ ಆಹಾರಗಳಿರ್ಬೋದು, ಮಸಾಲ ಪದಾರ್ಥಗಳಿರ್ಬೋದು, ಇನ್ನು ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಅತಿಯಾಗಿ ಟೀ ಕಾಫಿಗಳನ್ನು ಸೇವನೆ ಮಾಡುವಂಥದ್ದು, ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಇನ್ನು ಫೈಬರ್ ಕಂಟೆಂಟ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವನೆ ಮಾಡುವಂಥದ್ದು. ಇದರಿಂದ ನಮಗೆ ಮಲಬದ್ಧತೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಈ ಕಾರಣಗಳಿಂದ ಮಲಬದ್ಧತೆ ಮಾಡಿಕೊಂಡು ಯಾವ ರೀತಿಯೆಲ್ಲ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಅಂದರೆ ತಿಂದಂಥ ಆಹಾರ ಜೀರ್ಣ ಆಗದೆ ಇರುವಂಥದ್ದು, ಹೊಟ್ಟೆ ಉಬ್ರಿಸ್ಕೊಳ್ತಾ ಹೋಗುವಂಥದ್ದು, ಆಹಾರ ಸೇರದೇ ಇರುವಂಥದ್ದು, ಈ ರೀತಿಯ ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ. ಪ್ರತಿದಿನ ಮೋಷನ್ ಕ್ಲಿಯರ್ ಆಗದೇ ಇದ್ದರೆ ಮೂಲವ್ಯಾಧಿಯಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತಾ ಹೋಗುತ್ತೆ. ವೀಕ್ಷಕರೇ, ನಾವು ಈ ಸಮಸ್ಯೆಯನ್ನು ಮನೆ ಮದ್ದಿನಿಂದ ಯಾವ ರೀತಿ ಹತೋಟಿಗೆ ತಂದ್ಕೋಬೋದು, ಯಾವ ರೀತಿ ನಿಯಂತ್ರಣಕ್ಕೆ ತಂದ್ಕೋಬೋದು ಅಂತ ನೋಡೋದಾದರೆ, ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು 3 ರಿಂದ 4 ಚಮಚ ಒಂದು ಶುದ್ಧ ಹರಳೆಣ್ಣೆಯನ್ನು ಸೇವನೆ ಮಾಡಿ ಪ್ರತಿ 10 ನಿಮಿಷಕ್ಕೊಂದ್ಸರಿ ಬಿಸಿನೀರು ಸೇವಿಸ್ತಾ ಬಂದಲ್ಲಿ, ಅಂದರೆ ನಿಮ್ಮ ದೇಹದಲ್ಲಿ ಒಂದು 5 ರಿಂದ 6 ಸರಿ ಭೇದಿ ಆಗುತ್ತೆ. ಸೊ ಇದರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ. ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿತ ಸಮಸ್ಯೆ ಏನಿರುತ್ತೆ, ಸೊ ಇದೆಲ್ಲನೂ ಕಮ್ಮಿ ಆಗುತ್ತೆ. ಇನ್ನು ತ್ರಿಫಲ ಚೂರ್ಣವನ್ನು ಸೇವನೆ ಮಾಡೋದಿರ್ಬೋದು. ಇನ್ನು ಹಳಲೆಕಾಯಿಯ ಚೂರ್ಣವನ್ನು ಸೇವನೆ ಮಾಡ್ತಾ ಬಂದರೆ ನೀವು ಈ ಮಲಬದ್ಧತೆಯಿಂದ ನಿವಾರಣೆ ಹೊಂದ್ಬೋದು. ಇನ್ನು ಪ್ರತಿದಿನ ರಾತ್ರಿ ಮಲಗುವಾಗ 1-2 ಕಪ್ಪು ಬಿಸಿ ನೀರನ್ನು ಸೇವನೆ ಮಾಡಿ ಮಲಗೋದ್ರಿಂದ ನೀವು ಈ ಮಲಬದ್ಧತೆಯಿಂದ ಹೊರಗಡೆ ಬರಬಹುದು. ಇನ್ನು ಫೈಬರ್ ಯುಕ್ತ ಆಹಾರವನ್ನು ಸೇವನೆ ಮಾಡೋದ್ರಿಂದ, ಈಗ ಬಾದಾಮಿ, ಬ್ರಾಕ್ಲಿ, ಬೀನ್ಸ್ ಮತ್ತು ಹೀರೆಕಾಯಿ ಈ ರೀತಿಯ ಫೈಬರ್ ರಿಚ್ ಪದಾರ್ಥಗಳನ್ನು ನೀವು ಸೇವನೆ ಮಾಡೋದ್ರಿಂದ ನೀವು ಈ ಮಲಬದ್ಧತೆಯಿಂದ ಹೊರಗಡೆ ಬರ್ಬೋದು. ಇನ್ನು ಅತಿಯಾಗಿ ನೀರು ಕುಡಿಯುವಂಥದ್ದು, ಸರಿಯಾದ ನಿದ್ರೆ, ಇವೆಲ್ಲವೂ ಮಲಬದ್ಧತೆ ನಿವಾರಣೆಗೆ ಒಳ್ಳೆಯ ಮದ್ದುಗಳು ಅಂತಲೇ ಹೇಳ್ಬೋದು. ಇನ್ನು ಈ ಸಮಸ್ಯೆಯನ್ನು ನೀವು ಮನೆ ಮದ್ದಿನಿಂದ ನಿವಾರಣೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದಲ್ಲಿ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ನಿಮ್ಮ ಈ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.